ಶಿಷ್ಯ ಅನಂತ ವಾದ ಇಲ್ಲಿವರೆಗೆ ಸಾಗಿ ಬಂದದೆ. ನಮ್ಮ ಗುರೂಜಿ ಅವರು ಶಿಷ್ಯನ ಪಾಲ ಹಿಡಿದು ಅನೇಕ ಉದಾಹರಣೆಗಳನ್ನು ಕೊಟ್ಟರು. ಹೌದು. ಇದಕ್ಕ ಸರ್ವಜ್ಞ ಕವಿ ಒಂದು ಮಾತು ಹೇಳ್ತಾನೆ. ಏನಂತ ಹೇಳ್ತಾರ್ರಿ ಅವರು? ಗುರಿ ತಾಗದ ಬಾಣ ನೂರಾರು ಎಸೆದರೇನು. ಏನು? ಗುರಿ ತಾಗದ ಬಾಣ ನೂರಾರು ಎಸೆದಡೇನು. ಬರೇ ಮಾತನಾಡಿದರೆ ಫಲವೇನು. ಹೌದು. ನಿಜ ಗುಣದ ಅರಿವುದೊಂದಿಲ್ಲದರೆ ಎಲ್ಲಿದ್ದರೇನು ಸರ್ವಜ್ಞ ಅಂದವ. ಹೌದು ಹೌದು. ಇನ್ನೊಂದು ಮಾತು ಹೇಳ್ದ. ಏನಂತ್ರಿ ಸರ್ವಜ್ಞ ಕವಿ, ಕೋಟಿ ಗೀತೆಗಳನ್ನೋದಿ ಪಾಠಿಸಿದಡೆ ಫಲವೇನು. ಕೋಟಿ ಗೀತೆಯನ್ನೋದಿ ಪಾಠೈಸಿದಡೆ ಫಲವೇನು. ಕೂಟ ಸ್ಥಳದಲ್ಲಿ ಒಂದು ಗಿಳಿ ಕಲಿತ ಪಾಠದಂಕು ಸರ್ವಜ್ಞ ಅಂತ ಹೇಳ್ದ. ಅಂದ್ರಿ ಅಂದ್ರ ಗಿಳಿ ಇನ್ನೊಬ್ರಿಗೆ ದೇವ್ರು ಹೇಳ್ತದ. ಆ ಭವಿಷ್ಯಗಾರ ಕೈಯಾಗಿದ್ದಂತ ಗಿಳಿ ಗಿಳಿ ಹೊರಗೆ ಬಂದು ಒಂದು ಕಾಗದ ತೆಗೆದು ಒಗದು ದೇವ್ರು ಹೇಳ್ತದ ನಿಮಗೆ. ಹೌದು. ಒಂದು ಡಿಗ್ಯಾನ ಕಾಗದ ತೆಗೆದಿಟ್ಟು ಪುನಃ ಹೊಳ್ಳಿ ಪಿಂಜಾರದಾಗ ಹೋಗಿ ಕುಂಡಿರ್ತದ ಗಿಳಿ. ಇನ್ನೊಬ್ಬರಿಗೆ ದೇವ್ರು ಹೇಳ್ತದ ಖರೆ ಅದರ ಬಂಧನದೊಳಗಿಂದ ಅದು ಬಿಡುಗಡೆ ಆಗಿಲ್ಲ. ಇದು ನಿಮ್ಮ ತೆರೆ ಆಗಿರ್ಬೇಕು ಮೊದಲ. ಏನ ತಾ ಪಿಂಜಾರದಾಗಿ ಅದ. ಅದರಂತೆ ನಾವು ಇನ್ನೊಬ್ಬರಿಗೆ ನಾವು ಹೇಳೋರಿದ್ದೇವ್ ಖರೆ ನಾವು ಬಂಧನದ ಕಡ್ಯಾಕ ಇನ್ನ ಆಗಿಲ್ಲ. ಹೌದು ಹೌದು. ನಮಗೆ ಮೊದಲ ತಿಳಿದಿಲ್ಲ. ಹೌದು. ಅದಕ್ಕೆ ಗಿಳಿ ಪಾಠದಂತೆ ಹೇಳ್ತಾನವ. ಹೌದು ಹೌದು. ಗುರು ಅಂದ್ರೆ ಹೆಂಗ? ಗುರು ಅಂದ್ರೆ ಎಂತಾತ? ಗುರು ಅಂದ್ರೆ ಜಾತ್ಯಾತೀತ. ಜಾತ್ಯಾತೀತ ಅಂದ್ರೆ ಏನ್ರಿ? ಗು ಅಂದ್ರ ಗುಣ ಇಲ್ಲದು, ಗುಣಾತೀತ. ಗುಣಾತೀತ. ರು ಅಂದ್ರ ರೂಪಾತೀತ. ಇವಕ್ಕೆ ಯಾವಕ್ಕ ಅಂಟ್ಕೊಂಡ ಅವ ಗುರು ಅಲ್ಲ. ಹೌದು. ಯಾಕಂದ್ರ ಉದಾಹರಣೆ ಕೊಟ್ಟಕ್ರೆ ಗೊತ್ತಾಗ್ತದ ನಿಮಗೆ. ನೀವು ದವಾಖಾನಿಗೆ ಹೋಗ್ಬೇಕಾದ್ರೆ ಯಾರ್ಯಾರ ಜಾತಿ ಕೇಳ್ತೀರೇನ್ರಿ? ಡಾಕ್ಟರ್ಗೆ ಯಾರು ಕೇಳಲ್ಲ. ಇಲ್ಲ. ನಾವ್ ಏನ್ ವಿಚಾರ ಮಾಡ್ತೇವು? ನಮ್ಮಲ್ಲಿ ಇರ್ತಕ್ಕಂತ ರೋಗ ಹೋಗ್ಬೇಕವ ಯಾವ ಜಾತಿ ಅವ. ಹೌದಲ್ರಿ? ಯಾಕ್ರಿ? ನಮ್ಮದು ರೋಗ ಹೋಗ್ಬೇಕು, ನಮ್ಮ ಆಪರೇಷನ್ ಕರೆಕ್ಟ್ ಆಗಿ ಅದು ಗಂಟು ಹೊರಗೆ ಹೋಗ್ಬೇಕು. ಅವನ ಜಾತಿ ನಾವು ಹುಡುಕಲ್ಲ. ಒಬ್ಬೊಬ್ರು ಹಾರ್ಟ್ ಸ್ಪೆಷಲಿಸ್ಟ್ ಇರ್ತಾರನ್ರಿ? ಇರ್ತಾರಲ್ಲ. ಹಂಗ ಇಲ್ಲಿ ಇಲ್ಲಿ ಏನ್ ಹೇಳ್ತಾನವ, ನೀ ಹೆಂಗ ಡಾಕ್ಟರ್ಗೆ ಜಾತಿ ಕೇಳಲಾರದೆ ಹೋಗಿ ನಿನ್ನ ರೋಗ ತಕೋತಿ, ಗುರು ಹೆಂಗದಾನಪ್ಪ ಅಂತ ಕೇಳಿದ್ರ ನಿನ್ನ ಭವರೋಗ ತೆಗಿಯಂತ ಶಕ್ತಿ ಅವನಲ್ಲಿ ಅದ. ಅವ ಯಾವ ಜಾತಿ ಕುಲ ಭೇದ ನೋಡವಲ್ಲ. ಡಾಕ್ಟರ್ ಅಂತ ಅವ ಎಂತಾವ ಇರ್ತಾನಂದ್ರ ನಿನಗ ಭೋಗ, ನಿನ್ನ ಅವಯವಗಳನ್ನು ನಿನಗೆ ಯಾವಾದಪ್ಪ ಅಂದ್ರೆ ಈ ಭವರೋಗದ. ಹೌದು. ಈ ಭವರೋಗ ತೆಗಿಯಂತ ಶಕ್ತಿ ಗುರುವಿನಲ್ಲಿ ಅದ. ಹೌದು. ಅದಕ್ಕೆ ಅಂತ ಗುರುವಿನಲ್ಲಿ ನಂಬು, ನಿನಗೆ ಏನಾಗ್ತದಂದ್ರ ಮೋಕ್ಷ ಪ್ರಾಪ್ತಿ ಆಗ್ತದ. ಹೌದು. ನೋಡ್ರಿ, ಒಬ್ಬ ಗುರು ಒಂದು ಕಲ್ಲಿಗೆ ಸಂಸ್ಕಾರ ಕೊಡ್ತಾನ. ಹೌದಲ್ರಿ? ಹೌದಲ್ರಿ? ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾನ. ಒಂದು ಕಲ್ಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಜೀವಕಾಳ ತುಂಬಿ ಆ ಕಲ್ಲಿಗೆ ನೀವು ಬೇಡಿಕೊಂಡ್ರೆ ನಿಮ್ಮ ಮನಸ್ಸು ಪ್ರಾಪ್ತಿ ಆಗ್ತದೆ. ಹೌದು. ಆ ಕಲ್ಲು ದೇವರ ಆಗ್ತದೆ. ಹೌದು. ಅಂದ್ರೆ ಗುರು ಮಾಡಿ ಹೋದಂದ್ರ ಆ ಕಲ್ಲಿಗೆ ನೀವು ಬೆಕ್ಕಾದ್ ಬೇಡ್ಕೋಬಹುದು. ಹೊಲ್ದಾಗ ಬೋರ್ ಬೀಳಿ, ನನಗೆ ಹೊಲ ಸಿಗಲಿ, ಮನೆ ಹೊಲ್ದಾಗ ಬೋರ್ ಬೀಳ ನೀರ್ ಬೀಳ್ರಿ, ಏನ ಹೊಲ್ದಾಗ ಮತ್ ಬೋರ್ ಹೊಡಿಬೇಕಾರ. ಹಂಗ ಆ ಕಲ್ಲಿಗೆ ಜೀವಕಾಳ ತುಂಬತಾನೆ. ಯಾರಿ? ಗುರುನಾಥ. ಅದಕ್ಕೆ ಇಲ್ಲಿ ವೇದ ಶಾಸ್ತ್ರ ಹೇಳ್ತದ. ಏನಂತ್ರಿ? ಒಂದ್ ಕಲ್ಲಿಗೆ ದೇವರ ಮಾಡಿ ನಿಮಗೆ ಬೇಡುದು ಕುಡ್ಲಕ್ ಹಸ್ತಾನ ಕಲ್ಲಿಗೆ. ಗುರುವಿನ ಹಸ್ತ ಸ್ಪರ್ಶ ಆಗಿ ಪ್ರಾಣ ಪ್ರತಿಷ್ಠಾಪನೆ ತುಂಬಿದ್ರ ಕಲ್ಲು ದೇವರಾಗ್ಯದ. ನೀವು ಮನುಷ್ಯರಿದ್ದೀರಿ, ನಿಮ್ಮ ತಲೆ ಮ್ಯಾಗ ಹಸ್ತ ಗುರು ಇಟ್ಟಂದ್ರ ನೀವು ಯಾಕೆ ದೇವರಾಗಬಾರ್ದತ್ತ ವೇದ ಹೇಳ್ತದ. ಒಬ್ಬ ಕಲ್ಲಿಗೆ ದೇವರ ಮಾಡ್ತಾನ ಗುರು. ಹೌದಲ್ರಿ? ನಿಮಗೆ ಯಾಕೆ ದೇವರು ಮಾಡಬಾರ್ದು? ಅದಕ್ಕೆ ಗುರುನಾಥನ ಸನ್ನಿಧಿಗೆ ಹೋಗು, ಗುರುವಿನ ಪಾದದಲ್ಲಿ ಹೋಗು, ನಿನ್ನ ಜನ್ಮ ಉದ್ಧಾರ ಆಗ್ತದ. ಅದಕ್ಕೆ ಮಹಾತ್ಮ ಹೇಳ್ತಾನ. ಯಾರು? ಸರ್ವಜ್ಞ ಕವಿ. ಏನಂತ? ತನ್ನ ನೋಡಲೆಂದು ಕನ್ನಡಿಯು ಕರೆಯುವುದೇ. ಹೌದು. ತನ್ನಲ್ಲಿ ಜ್ಞಾನ ಉದಿಸಿದ ಮನುಜ ಕನ್ನಡಿಯ ತರನು ಸರ್ವಜ್ಞ. ಕನ್ನಡಿ ಇದ್ದಲ್ಲೇ ನೀ ಹೋತ್ಯಾನ, ನೀ ಇದ್ದಲ್ಲಿ ಕನ್ನಡಿ ಬರ್ತದ. ನಮ್ಮ ಮುಖ ಸ್ವಚ್ಛದೋ ಇಲ್ಲೋ ಅಂತ ಹೇಳಿ ನೋಡ್ಬೇಕಾದ್ರೆ ಎಲ್ಲಿ ಕನ್ನಡದಲ್ಲಿ ನಾವೇ ಹೋಗ್ಬೇಕು. ಅದರಂತೆ
ಎಲ್ಲಿ ಗುರು ಅದಾನ ಅಲ್ಲಿಗೆ ನೀವು ಹೋದೆ ಅಂದ್ರೆ ನಿನ್ನ ಜನ್ಮದ ರೋಗ ಹೋಗ್ತದ. ಹೌದು ಕನ್ನಡಿ ಹಂತಿಲಿ ಹೋಗಿ ನಿತ್ತ ನಿನ್ನ ಮುಖ ನೋಡ್ಕೊಂಡು ಹೆಂಗ ಸ್ವಚ್ಛ ಮಾಡ್ಕೊತಿ, ಎಲ್ಲಿ ಗುರು ಇರ್ತಾನ ಅವನ ಪಾದದಲ್ಲಿ ಹೋಗಿ ಮಣಿ ನಿನ್ನ ಜನ್ಮದ ರೋಗ ಹೋಗ್ತದ ಅಂತೇಳಿ ಅನೇಕ ಉದಾಹರಣೆಗಳನ್ನ ಶರಣರು ಹೇಳ್ಕೊತ ಬಂದಾರ. ಹೌದು ಇನ್ನ ಈಗ ಒಂದು ಮಾತು ಹೇಳಿದ್ರ ಅವರು, ನಾವೊಂದು ಹೂವಿನ ಉದಾಹರಣೆಗಳನ್ನು ಕೊಟ್ಟೆವು. ಹೌದಲ್ಲ ಹೂವಿನ ಉದಾಹರಣೆಗಳ ಕೊಡೋಣ ನಮ್ಮ ಸರ್ಗಳು ಅಂದ್ರು, ಹಾ 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 ಅದು ತುರುವನಾಗಿಟ್ರಿ ಅಂತ ತಪ್ಪಿಲ್ಲ. ಅದು ಅಲ್ಲಿ ಕೃಷ್ಣ ಇಟ್ಟನತ್ ನೋಡ್ರಿ. ನೋಡ್ರಿ, ದೊಡ್ಡ ಕಲಾವಂತರಿದ್ದೀರಿ, ನಿಮಗೆ ಶಾಸ್ತ್ರ ಅಭ್ಯಾಸ ಪುರಾಣ ವೇದನ ಜರ ಸನಿಯರಿ ಹೈದದಿಲ್ಲ ನಿಮಗೆ. ನಾವು ಮಾನವ ಮನುಷ್ಯರದು ನಾವು ಯಾರ್ದು ಮತ್ತೆ ನಾವು ಯಾವ ಜಾಗಕ್ಕೆ ನಿಂತು ಹೇಳತ್ತಿದೆವು, ಯಾರ ವಿಷಯ ಹೇಳತ್ತಿದೆವು, ನಾವು ಎಲ್ಲಿ ನಿಂತಿದ್ದೇವೆ ಅನ್ನೋದು ಮೊದಲ ಮನುಷ್ಯಾಗ ಕಬರ್ಬೇಕು. ಯಾಕಂದ್ರ ಒಬ್ಬ ಹುಡುಗ ಹೆಣ್ಣು ಗಟ್ಟಿ ಆಗಲ್ಲ ತಾಯಿ ತಂದಿ ನೋಡಿರತ್ತವ್ರಿ, ನೋಡೋಣ ಎಲ್ಲಿ ಅವನಿಗೆ ಮನಸ್ಸಿಗೆ ಬರಲಾಗಿವು. ಹೆಣ್ತಿ ಮನಸ್ಸಿಗೆ ಬರೋಲ್ದು, ಹುಡುಗಿ ಮನಸ್ಸಿಗೆ ಬರ್ಲತ್ತಣ. ತಾಯಿ ಅಂದ್ರ ತಾಯಿ ತಂದೆ ಅಂದ್ರು ನಮಗೆ ನೋಡಿ ನೋಡಿ ಸಾಕ, ನೀನೇ ಎಲ್ಲಿ ನೋಡ್ತಿ ನೋಡಿ ಹೋಗಿ ನಾವು ಹೋಗಿ ಗಟ್ಟಿ ಮಾಡ್ತೇವೆ. ನಿನಗೆ ಪಾಸ್ ಆಯ್ತಂದ್ರೆ ನಾವು ಹೋಗಿ ಗಟ್ಟಿ ಮಾಡಿ ಬರ್ತೇವು. ಅನಾನ 4 ಹುಡುಗರಿಗೆ ತೊಗೊಂಡು ಹೊಂಟತ್ತವ, ದೋಸ್ತರಿಗೆ ತಗೊಂಡು ದೋಸ್ತರಿಗೆ ತೊಗೊಂಡು ಹೊಂಟು ಹುಡುಗಿ ನೋಡ್ಲಕ್ಕ ಇಂತ ಉಮ್ರಾಣ ಅಂತವ ಊರಿಗೆ ಬಂದ್ರು. ಹೌದು ಬರೋಣ ಮತ್ತ ಹುಡುಗಿ ಈ ಮನ್ಯಾಗ ಆದ ನಾನು ಹೋದ್ರು ಕೇಳ್ಕೊತ ಹೋದ್ರು. ಅಲ್ಲಿ ಹೋಗಿ ಹುಡುಗಿಗೆ ಮಣಿ ಮ್ಯಾಗ ಕುಂಡ್ರಸಿದ್ರು, ಇವನು ಕುರ್ಚಿ ಮ್ಯಾಗ ಕುಂಡ್ರಸಿದ್ರು. ಮತ್ತೆ ಈಗಿನ ಕಾಲ ಹಂಗೆ ಅದು ನೋಡುದು. ಹೌದಲ್ರಿ, ಅವ್ರ ಮನೆಯವ್ರೆಲ್ಲ ಅಂದ್ರೆ 4 ಮಂದಿ ಹುಡುಗಿಗೆ ಮಾತಾಡ್ಸ್ರಿ ಅದು ಪದ್ಧತಿ ಇರ್ತದ ಹೇಳ್ರಿ. ಇವ್ ಯಾರು ಹಿರಿಯ ಮನುಷ್ಯ ಹೋಗಿಲ್ರಿ, ಪಾರ್ಗಳು ಹೋಗ್ಯಾವ ಇವೆಲ್ಲ. ಆಯ್ತು ಅವ್ ಪಾರ್ಗಳು ಏನಿರುತ್ತೆ, ನೀ ಮಾತಾಡ್ಸಿ ಒಬ್ಬ ಅಂದತ್ತ, ಆಗವ್ ನೀ ನಾವ್ಯಾಕೆ ಮಾತಾಡ್ಸೋಣ, ಅಲ್ಲ ನೀನೇ ಮಾತಾಡ್ಸ ಅಂದತ್ತ. ಗಪ್ರಿ ಯಾಕ ಆಗವ್ ನೀ, ಹೌದಲ್ಲ ನಾವ್ಯಾಕೆ ಮಾತಾಡ್ಸು, ನೀನೇ ಮಾತಾಡ್ಸು. ಯಾನ್ ಮಾತಾಡ್ಸ್ಬೇಕ್ರಿ? ಹಾ ರೀ ತಂಗಿ ನೀವ್ ಅಕ್ಕಂಗ್ಯಾರ ಎಸ್ ಮಂದಿ ಅಂತ ಕೇಳ್ದತ್ತಕಿ. ತಂಗಿ ಅಕ್ಕಿ ಅಂದಳು, ನಾವ್ ಇಬ್ರು ಇದ್ದೇವ್ರಿ ಅಂದಳಕ್ಕಿ. ಅಟ್ಟೆ ಅದಕ್ಕೆ ಸುಮಾರಿ ಕೊಂಡಿರ್ಬೇಕಿಲ್ಲ ತಂಗಿ ನಿನ್ಗೆ ಅಣ್ತಮ್ಮರಿ ಎಸ್ ಮಂದಿ ಅಂತ. ಆಕಿ ಏನಂದ್ರ ಹುಡುಗಿ 3 ಮಂದಿ ಯಾರಿ, ನಿನಗೊಬ್ನಿಗೆ ಹಿಡ್ಕೊಂಡು 4 ಮಂದಿ ಆಯ್ತು ಅಂದ್ರ ಮಾಡ್ಕೊಲಕ್ ಹ್ಯಾಂಗ ಮಾಡ್ಕೋತಿ. ಅರ್ಥ ಅಂದ್ರೇನು, ಎಲ್ಲಿ ಏನು ಮಾತಾಡ್ಬೇಕನ್ನೋದು ಅರ್ಥ ಇಲ್ಲತ್ತ ನಿನಗೆ. ಹೌದಲ್ಲ ಮತ್ತ ಅದು ಹೆಣ್ಮಗಳಿಗೆ ಹೆಣ್ತಿ ಅಂದ್ರ ಕಮ್ಮಿಯಾನು, ಕೃಷ್ಣ ಹೂ ಹಾಕೊಂಡಾನ ಅಂದ್ರ ಅರ್ಥ ಏನಿದ್ರು. ತಪ್ಪು ಮಾಡ್ಯಾನ, ಅಲ್ಲಿ ದೇವ್ರ ನೋಡ್ರಿ. ಅಲ್ಲಿ ಶಾಸ್ತ್ರ ಹೇಳ್ತದ ಗುರುಜಿ ಅವ್ರ, ಅಡವಿ ಬಿದ್ದು ಮಾತಾಡ್ಬೇಡ್ರಿ. ಪಾರಿಜಾತ ಹೂ ಅಲ್ಲ, ಕಾಮಧೇನು ಆಕಳಲ್ಲ, ಹೌದು ಕಲ್ಪವೃಕ್ಷ ಗಿಡ ಅಲ್ಲ. ಹೌದು ಹೌದು ಹೌದು, ಇದು ಮೊದಲು ನಿಮ್ಮ ತಲೆಯಾಗಿ ಇಟ್ಕೋರಿ. ಕಾಮಧೇನು ಆಕಳಲ್ಲ, ಕಲ್ಪವೃಕ್ಷ ಗಿಡ ಅಲ್ಲ, ಪಾರಿಜಾತ ಹೂ ಅಲ್ಲ. ಇದು ಎಲ್ಲ ಇತ್ತಂಡ್ ತಂದ್ರಿ ಅಲ್ರಿ ಗೌಡ್ರ. ತುರ್ಬಿನಲ್ಲಿ ಅಲ್ಲಿ ಇಟ್ಕೊಳ್ಳ ಅಲ್ಲ, ರುಕ್ಮಿಣಿ ಶ್ರೀಕೃಷ್ಣ ಅಗಳನ್ನೇ ಹೇಳಿದೇವ್ ನಾವು, ದೇವರಿಗೆ ಅವರು ಅಧಿಕಾರಿ ಪ್ರಾರಬ್ಧದವ್ರದಾರ. ಹೌದಿಲ್ರಿ, ಅವ್ರಿಗೆ ಬೇಕಾದ ಮಾಡ್ಲಕ್ಕೂ ಬರ್ತದ, ಆಗಲಕ್ಕೂ ಬರ್ತದ. ನಾವು ನೀವುಗಳೆಲ್ಲ ಅಧಿಕೃತ ಪ್ರಾರಬ್ಧದವ್ರು ಇದ್ದೇವು. ಹೌದಿಲ್ರಿ, ಹೌದು. ನಮ್ಮ ರೂಟೇಷನ್ ಬೇರೆ, ಅವ್ರಿಗೆ ನಮ್ಗ ಹೋಲಿಸಿ ಮಾತಾಡ್ತೀರಿ ಗುರುಜಿ? ಅಲ್ಲ, ಮಾತಾಡಿ ಅಂದ್ರೆ ಕರೆ. ಅಲ್ಲ, ದೇವ್ರಂದ್ರೆ ಯಾರು, ಮಾನವ ಮನುಷ್ಯರಂದ್ರೆ ಯಾರು, ಇದ್ರದಾಗೂ ವ್ಯತ್ಯಾಸ ಗೊತ್ತಿಲ್ಲ ಇವ್ರಿಗೆ. ಗುರು ಏನು ಮಾಡ್ತಾನಪ್ಪ, ಇಲ್ಲಿ ಏನದ ಅಜ್ಞಾನ ತೆಗಿದದ. ಹೌದಲ್ಲ, ಅನೇಕ ಉದಾಹರಣೆಗಳನ್ನ ಕೊಡುದದ. ಗುರುವಿನ ಮುಖಾಯ ಕಡೆ ಅಂದ್ರೆ ನಿನಗೆ ಮೋಕ್ಷ ಕೊಯ್ಬೇಕು ಅನ್ನೋದು ಗುರುವಿನಲ್ಲಿ ಅದ. ಹೌದು, ಶಿಷ್ಯಂದ ಏನದ, ನಾ ಗೆದಿಬೇಕನ್ನೋದದ. ಹೌದು, ಗುರುವಿನ ಕೈಯಾಗ ನಾ ಗೆದಿಬೇಕನ್ನೋದದ. ಸಿಟ್ಟು ಗುರುವಿಂದ ಯಾವ್ದದ, ನಿಂದು ಮೋಕ್ಷ ಕೊಯ್ಬೇಕು. ಈಗ ಅಗಸ ಊರಾನ ಅರ್ಬಿ ಒಯ್ತಾನ್ರಿ, ಹೌದಲ್ರಿ, ಒಯ್ದು ಹಳದಾಗ ಒಯ್ದು ನೀರ್ನಾಗ ತೊಯ್ತು ಕಲ್ಲಿಗೆ ಹೊಡಿತಾನ. ಹೌದು, ಕೊಟ್ಟವ್ರ ಮ್ಯಾಗ ಸಿಟ್ಟದತ್ತಿರಿಯೋ ಏನ ನೀರಿನ ಮ್ಯಾಗ ಸಿಟ್ಟದತ್ತಿರಿಯೋ ಕಲ್ಲಿನ ಮ್ಯಾಗ ಸಿಟ್ಟದತ್ತಿರಿ? ಇವು ಎಲ್ಲತ್ರ ಮೇಲೆ ಅರ್ಬಿ ಮ್ಯಾಗ ಸಿಟ್ಟದ. ಆ ಅಗಸ ಒಯ್ದು ಒಗಿತಾನ, ಯಾರ ಮ್ಯಾಗ ಸಿಟ್ಟದ ಅಗಸಂದು? ಇವೆಲ್ಲತ್ರ ಮೇಲೆ ಜರ ಆವತ್ತಿನ್ರಿ ನಾ. ನೀ ಅವ್ರಕ್ಕಿಂತ ಹುಚ್ಚ ಮಾಸ್ತರ್ಕಿಂತ ನೀ. ಯಾಕ ನನ್ಗ್ಯಾಕ ಹುಚ್ಚತ್ತೀರಿ? ಅಲ್ಲ, ಎಲ್ಲಾದ್ರ ಮ್ಯಾಗ ಇರಲ್ಲ. ಅಗಸನ ಸಿಟ್ಟು ಎದರಾಗಿರ್ತದಂದ್ರ ಒಳಗ ಘಾನಿದ್ದರ ಮ್ಯಾಗ ಸಿಟ್ಟದ. ಆ ಅರ್ಬಿ ಒಳಗಿನ ಒಳಗಿನ ಘಾನಿದ್ದುದ್ರ ಮ್ಯಾಗ ಸಿಟ್ಟದ. ಅದು ಒಂದು ತೆಗಿಬೇಕಂತ ಹೇಳಿ. ಹೌದು, ಯಾವಾಗಲೂ ತುಕಾರಾಮ್ ಮಾರಾದ್ರು ಮಾತಾಡ್ತಾರಂದ್ರ ಅದಕ್ಕ ಅರ್ಥವಿಲ್ಲಾರ್ದೆ ಮಾತಾಡುದಿಲ್ಲ. ಹೌದಲ್ರಿ, ಹಂಗ ಗುರುವಿನ ಸಿಟ್ಟು ಅದ್ರ ಮ್ಯಾಗ ಇರ್ತದ. ಶಿಷ್ಯನಲ್ಲಿ ಅಜ್ಞಾನ ತೆಗಿಯಂತ ಸಿಟ್ಟಿರ್ತದ.
ಹೊರತಾಗಿ ಮತ್ತೇನೂ ಇಲ್ಲ. ಮತ್ತೊಂದೇನೂ ಇಲ್ಲ. ನಿನ್ನಲ್ಲಿ ಅಜ್ಞಾನ ಯಾವಾಗ ತೆಗಿಬೇಕು, ನಿನಗೆ ಮೋಕ್ಷಕ್ಕೆ ಯಾವಾಗ ಕಳಿಸಬೇಕು ಅನ್ನೋದೇ ಗುರುವಿನ ಉದ್ದೇಶದ. ಹೌದು ಮತ್ತೊಂದು ಯಾವುದು ಅದರಲ್ಲಿ ಇಲ್ಲ. ಹೌದು ಹೌದು. ಯಾಕೆ ಕೇಳ್ರಿ, ಅವ ಕರುಣಾನಿಧಿ ಅದನ. ಗುರು ಇಲ್ಲಿ ಕೂತು ಕರುಣಾ ಇಲ್ಲಿ ಕೂತು ಅವ ಎಲ್ಲಿ ಬೇಕಾದಲ್ಲಿ ದಿಲ್ಲಿ ಒಳಗಿರ್ಲಿ ಅವ ಶಿಷ್ಯ ಅಲ್ಲಿ ಕೂತು ಕೇಸಿಂದ ಗುರು ಇಲ್ಲಿ ಕೂತು ಕರುಣಾ ಅವನಿಗೆ ಆಯ್ತಂದ್ರೆ ಅಲ್ಲೇ ಶಿಷ್ಯ ಉದ್ಧಾರ ಆಗ್ತಾನಂತ್ರಿ. ಇದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ನಿಮಗ. ಸಮರ್ಥ ರಾಮದಾಸರ ಶಿಷ್ಯ ಭೋಲೆನಾಥ್ ಇದ್ದ. ಹೌದು. ಅವಂದು ಕಾಶಿ ಒಳಗ ಲಗ್ನ ನಡೆದಿತ್ರಿ. ಯಾರದು? ಭೋಲೆನಾಥ್. ಭೋಲೆನಾಥ್ ಅಂದು. ಹೌದು. ಸಮರ್ಥ ರಾಮದಾಸರು ಹರಿದ್ವಾರದಾಗಿದ್ರು. ಎಡ್ ದೂರ ಅದ್ರಿ ಗೌಡ್ರ. ನೋಡ್ರಿ, ಗುರು ಈಗ ಹಂದರದೊಳಗ ನೂಲದೊಳಗ ಕೈ ಜಳಕ ಮಾಡಿಸಿ ಒಳಗ ಕುಂಡ್ರಿಸಿ ಹೆಂಡತಿ ಕೈ ಹಿಡ್ಯಾವನ. ಭೋಲೆನಾಥ್ ಲಗ್ನ ನಡೆದ ಅಗ್ದಿ ಸನಿ ಸನಿ ಮಣಿ ಹಾಕ್ಯಾರೇನ್ರಿ? ಅಲ್ಲೇ ಹಾಕ್ಯಾನ. ಅವಾಗ ಒದರ್ತಾನಿವ ಗುರುವ. ಗುರು ಎಲ್ಲಿ ಒದರ್ತಾನ್ರಿ? ಹರಿದ್ವಾರದಾಗ. ಹರಿದ್ವಾರದಾಗ ನಿಂತು ಒದರ್ತಾನ. ಯಾನತ್ ಹೇಳಿ ಒದರ್ತಾನ್ರಿ? ಭೋಲಾ ಭೋಲಾ ಒದರದ್ರ ಕಾಶಿ ಒಳಗ ನೂಲಿನೊಳಗ ನಿಂತಿದ್ದ ಭೋಲೆನಾಥಗೆ ಕೇಳಿಸ್ತು. ಅವನಿಗೆ ಅಟ್ಟೆ ಕೇಳಿಸ್ತಿತ್ತ. ಅವನಿಗೆ ಅಟ್ಟೆ ಕೇಳಿಸ್ತು. ನೂಲಾಂದ ತಣ್ಣನ ಜಿಗದ ನನ್ನ ಗುರು ಕರ್ದಾನ ಅಂತ ಹೇಳಿಕೆಸಿಂದ ಓಡಿ ಬಂದ್ಬಿಟ್ಟ. ಮಗಲಾಗ ಹ್ಯಾಂಡ್ತೇಳನು ಖಬರಿಲ್ಲ. ಖಬರಿಲ್ಲ, ಬಿಟ್ಟು ಬಂದ. ಹಾ ಓಡಿ 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 ಒಂದು 50 ಕಿಲೋಮೀಟರ್ ಬಂದ. ದೊಡ್ಡದ ಒಂದು ಜಂಗಲದಾಗ ಒಂದು ಗಾಡಿ ಹಾದಿ. ಆ ಗಾಡಿ ಹಾದಿ ಒಳಗ ಹಾದಿ ಮ್ಯಾಗ ಒಂದು ಧರ್ಮಸಾಲಿ. ಹೌದು. ಆ ಧರ್ಮಸಾಲಿಯಾಗ ಅವಾಗಿನ ಕಾಲಕ್ಕೆ ಅಲ್ಲಿ ಒಂದು ಲಿಬ್ಬಣ ನಡೆದಿತ್ರಿ. ಅಲ್ಲಿ ಒಂದು ಲಿಬ್ಬಣ ನಡೆದಿತ್ತು. ಆ ಜಂಗಲ್ದಾಗ ಕೊಳ್ಳ ಹರಿದು ಅವಾಗಿನ ಕಾಲಕ್ಕೆ ಎತ್ತಿನ ಗಾಡಿ 2 ದಿನ ಗಟ್ಲೆ ಹೋಗಿ ಕೊಳ್ಳ ಹರಿದು ಮತ್ತೆ ಮರುದಿನ ಹೋಗ್ತಿತ್ತು. ಹೌದು. ಆ ಧರ್ಮಸಾಲಿ ದೂರ ಇರ್ಬೇಕು ಲಗ್ನ. ದೂರ ಲಗ್ನ. ಧರ್ಮಸಾಲಿ ಒಳಗ ಅಲ್ಲಿ ಒಂದು 2-3 ಗಾಡಿ ಕೊಳ್ಳ ಹರಿದು ಲಗ್ನ ಮಂದಿ ಅಲ್ಲಿ ವಸ್ತಿ ಮಾಡಿರು. ಬಿಟ್ಟಾರ. ಇವ ಭೋಲೆನಾಥ್ ಓಡಿ ಹೋದ ಅಲ್ಲಿ. ಹಾ ಅಲ್ಲಿ ಓಡಿ ಹೋದ. ಇಲ್ಲಿ ಯಾರು ಅದಾರ ಅಂತ ಹೇಳಿ ಅಲ್ಲಿ ನಿತ್ತ. ನಾನು ಹೋಗ್ಬೇಕಂತ ಹೇಳಿ ಅಲ್ಲಿ ನಿತ್ತ. ಹೌದು. ಅದೆಲ್ಲ ಮಂದಿ ಎಲ್ಲ ಮಕ್ಕೊಂಡಾದ ರಾತ್ರಿ ಮಧ್ಯೆ ಬರದಾಗ. ಮತ್ತ ಅಲ್ಲೊಂದು ಲಿಬ್ಬಣ, ಅಲ್ಲೊಂದು ಹುಡುಗಿ ಲಗ್ನಕ್ಕೆ ಹೋಗಿ. ಆ ಹುಡುಗಿ ಒಂದು ಕೋಲಿಯಾಗ ಮಕ್ಕೊಂಡದ. ಈ ಕಡೆ 4-5 ಹುಡುಗಿಯಾರು ತೋಣಿಕೆ ಈಚೆ ಕಡೆ ಒಂದು ರೂಮ್ದಾಗ ಮಕ್ಕೊಂಡ್ರು. ಮದುಮಗಳು ಮಕ್ಕೊಂಡಾಳ. ಇವ ಭೋಲೆನಾಥ್ ಹೋಗಿ ಅಲ್ಲಿ ನಿತ್ತ. ನಿತ್ ಏನ್ ಮಾಡ್ದವ, ಆ ಹುಡುಗಿ ಯಾವ ಕೋಲಿಗೆ ಮಕ್ಕೊಂಡಾಳ ನೋಡ್ರಿ ಮದುಮಗಳು, ಆ ಕೋಲಿಗೆ ಹೋದಿವ. ಎಲ್ಲಾರು ಮಕ್ಕೊಳ್ಳೋಣ. ಅಮಾತ್ಯ ಅಲ್ಲಿ ಹೋಗಟ್ಟಿಗೆ ಒಬ್ಬ ಮುತ್ಯ ಬಂದ್ಬಿಡವ. ಒಬ್ಬ ಮುತ್ಯ ನಮ್ ಕಾಕನಂತಾವ. ಯಾರು ಅವನಿ ನಡೀಲಿ. ಹೌದು. ಮತ್ತ ಭೋಲೆನಾಥ್ ಹೋಗಿ ದೂರ ಕುಂಡ್ರವ. ಮತ್ ಎಲ್ಲ ಮಂದಿ ಸಮಾಧಾನ ಆಯ್ತ. ಮತ್ ಅಮಾತ್ ಎದ್ದಿ ಆ ಯಾನ ಮದುಮಗಳು ಮಕ್ಕೊಂಡ್ರ ಆ ಕೋಲಿಗೆ ಬರವ. ಮತ್ತೊಬ್ಬ ಬಂದ್ಬಿಡವ. ಮತ್ತೊಬ್ಬ ಮುತ್ಯ ಬರವ. ಯಾವ ನಡಿಯ ಕಡಿ. ಹೌದು ಹೌದು. ಹಿಂಗ ಅವ ಬರವ. ಇವ ಮತ್ತೊಬ್ಬ ಮುತ್ಯ ಬಂದು ಬೆದರ್ಸಿ ಬಿಡವ. ಹೌದು. ಜುಮ್ ಬೆಳಕಾಯ್ತು. ಮತ್ ಓಡ್ಲಕ್ ಶುರು ಮಾಡ. ಓಡ್ದ ಎಲ್ಲಿಗೆ ಹೋದಪ್ಪ ಅಂತ ಕೇಳಿದ್ರೆ ಹರಿದ್ವಾರಕ್ಕೆ ಬಂದ. ಹರಿದ್ವಾರಕ್ಕೆ ಬರುತ್ತಾನ ಸಮರ್ಥ ರಾಮದಾಸರು ಕೂತಿರು. ಗುರುಗಳಿಗೆ ಹೋಗಿ ನಮಸ್ಕಾರ ಮಾಡದ ಶಿಷ್ಯ ಯಾರ್ರಿ? ಭೋಲೆನಾಥ್. ಹೌದು. ಯಪ್ಪಾ ಗುರುನಾಥ, ನೀ ಕರ್ದಿ ನಾ ಕೈಗೂಡ ಬಂದೇ ಬಿಟ್ಟು. ಹೌದು. ನೀ ಹ್ಯಾಂಗ ಕರ್ದಿ ನಿನ್ನ ಬಾಯಿ ಕೂಡ ಲಗ್ನದಾಗ ನೂಲು ಸುತ್ತಿರು ಮಣಿ ಮ್ಯಾಗ ಕೂತು ನನ್ನ ಹೆಂಡತಿ ಕೈ ಹಿಡಿಯವಿದ್ದ. ನಿನ್ನ ಶಬ್ದ ಕೇಳಿಸ್ತು. ನಿನ್ನ ಶಬ್ದ ಕೂಡ ನಾ ಬಂದ ನೋಡು ಗುರುನಾಥ ಅಂತೇಳಿ ಪಾದಿಗೆ ಬಿದ್ದತ್ತ. ಅವಾಗ ಸಮರ್ಥ ರಾಮದಾಸ್ ಒಂದು ಮಾತು ಹೇಳಿದರತ್ತ. ಏನತ್ತ? ಹೈಂದಪ್ಪ, ನನ್ನ ಮಾತು ಕೇಳಿ ನೀ ಬಂದಿದೆ ಅಂತ ಹೇಳಿ ಬೆಳಗಾನ ಜಂಗಲ್ದಾಗ ನೀನು ಬಾಕಲ್ ಕಾವಲು ಮಾಡೋದು ಹತ್ತ ನನಗಂತ ಗುರುವ. ನೋಡ್ರಿ ಎಂತ ಮಾತು. ಹೌದು. ನೀ ನನ್ನ ಮಾತು ಕೇಳಿ ಅಲ್ಲಿಗೆ ಇಲ್ಲಿಗೆ ಬಂದಿ. ಹೌದು. ಅದರ ಸಂಬಂಧ ನಿನಗ ನಾ ಬಾಕಲ್ ಕಾವಲು ಮಾಡೋದು ಹತ್ತ. ನೋಡ್ರಿ, ಒಬ್ಬ ಆ ಮದುಮಕ್ಕಳ ಮಗಕೊಂಡು ಬಾಕಲಕ್ಕೆ ಬರ್ತಾನಂದ್ರೆ ಗುರುನಾಥ ಯಾವ ಅವತಾರ ತೊಟ್ಟ ತನ್ನ ಶಿಷ್ಯಾಗ ಕೆಡಲಾರದಂಗ ಇಲ್ಲಿ ಬಾಕಲದಾಗ ಬಂದು ಕಾಯ್ತಿದತ್ತ ಗುರು. ಹಂಗ ಗುರುವಿನ ಶಕ್ತಿ ಬಹಳ ಅದ್ರಿ. ಅವಂದು ಎಷ್ಟು ವರ್ಣನ ಮಾಡಿದ್ರು ಕಮ್ಮದ. ಅದಕ್ಕ ನಮ್ಮ ಜನ್ಮದೊಳಗೆ ನಮ್ಮ ಮುಕ್ತಿಗೆ ಹೋಗ್ಬೇಕು. ನಾವು ಈ ಭೂಲೋಕ ಗೆದಿಬೇಕಾದ್ರೆ ನಮಗೆ ಯಾರು ಬೇಕು? ಅಂತ ಗುರುನಾಥನೇ ನಮಗೆ ಬೇಕಾಗ್ಯದ. ಈ ಜಗತ್ಯವನ್ನು ಗೆದಿಬೇಕಾದ್ರೆ ಮತ್ತೊಬ್ಬರದಿಂದ ಇಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ಗುರುವಿನ ಬಗ್ಗೆ. ಎಷ್ಟು ವರ್ಣನ ಮಾಡಿದ್ರು ಕಮ್ಮದ. ಹೌದಲ್ರಿ. ಒಬ್ಬ ನಿಜಾಮೋದಿನ ಒಬ್ಬ ಉಮರ್ ಕವಿ
ಶಿಷ್ಯ ಶಿಷ್ಯ. ಉಮರ್ ಕವಿ ಶಿಷ್ಯ, ನಿಜಾಮುದ್ದೀನ ಗುರು. ಹೌದು. ಒಬ್ಬ ಬಡತನದಾಗ ಮಗಳ ಲಗ್ನ ಮಾಡ್ಲಕ್ಕ ಊರಾಗ ಉಮ್ರಾಣಿ ಅಂತ ಊರಾಗ ತಿರುಗಾಡಿ ದುಡ್ಡು ಬೇಡ್ತ. ಗಬ್ರಿಯಪ್ಪ ಗಬ್ರಿ ಹೊತ್ತು ಹೊಂಟಾಗ ಬಂದದ. ನಡೀತಾರ ಮತ್ತ ಅವ್ರು ಕೇಳವ್ರಿ ಮತ್ತ ಅದು ಟೈಮ್ ಭಾಳ ಆಗಿತ್ತು. ಮತ್ತೆ ಅಲ್ಲಿ ಮಗ್ಲಾಕ್ ಕೂತ್ ಹಂಗಂದ್ರೆ ಹಾಡ್ ಬಿಡ್ತೇವಲ್ಲ, ಇದು ಯಾಕೆ ಬೇಕು? ಅವಾಗ ಆಗಲ್ರಿ ಭಾಳ. ಈಗ ಲಮನಟ್ಟಿ ಅವ್ರ ಹಾಡನೇ ಭಾಳ ಆತಿರ್ತದ. ಏನ್ ಹರ್ಕತ್ ಅವ್ರ ಭೇದ ಮಾಡೋರಲ್ತು, ನಾವೇ ತಿಳ್ಕೊಂಡಿದೇವ್ ಹಂಗ. ನೀವು ತಿಳ್ಕೊಬೇಡ್ರಿ ಹಂಗ. ಹೌದು ಹೌದು. ಯಾಕಂದ್ರ ಯಾರ್ಯಾರಿಗೆ ಏನೇನೋ ಒಂದು ಕೇಳುದು ಆಶೆ ಇರ್ತದ. ಅವ್ರು ಹೇಳ್ತಾರ, ಅದಕ್ಕೆ ಯಾಕೆ ನಮಗ್ ಸಿಟ್ಟ? ಅವ್ರು ಹೆಂಗ್ ಹೇಳ್ತಾರ ಹಂಗ ಕೇಳ್ಬೇಕಾಗ್ಯದ. ಆಯ್ತಾ? ಯಾಕ್ರಿ? ನಮ್ದು ನಮಗ್ ಕರ್ತವ್ಯ ಏನದ? ಹೆಂಗದ ನಿಮ್ ಕರ್ತವ್ಯ? ನಮಗ ಇಲ್ಲಿ ಹಾಡ್ಲ ಕರ್ಸ್ಯಾರ. ಹೌದು, ಡಾಕ್ಟರ್ ಮನಿಗ್ ಪೇಷಂಟ್ ಅವ್ರು ಏನ್ ಹೇಳ್ತಾರ ಅದು ಮಾಡುದು. ನಾವು ಎಲ್ಲಾರು ಹಂಗ ಹುಚ್ಚನಂಗ್ ಮಾಡ್ಕೊತ್ಕೋತ್ರಿ. ಏನು ಡಾಕ್ಟರ್ ಮನಿಗೆ ಪೇಷಂಟ್ ಬರ್ತಾವ, ಹೌದಲ್ರಿ? ಆ ಪೇಷಂಟ್ ತಾಪ ಹಾಕಿ ಡಾಕ್ಟರ್ ಓದಿತಾವ್, ಬೇಯ್ತಾವ್, ಏನಾರ ಆಗಿರ್ತಾವ. ಹೌದು. ಅವ ಹಂಗೆ ಬೇಯಿಸ್ಕೊಂಡು ಓದಿಸ್ಕೊಂಡು ಇಂಜೆಕ್ಷನ್ ಮಾಡುದು, ಗೋಳಿ ಕುಡುದು, ಗದ್ದಲ ಒಂದ್ ಇರ್ತದೆ. ಆಯ್ದ ಹೌದಿಲ್ರಿ? ಮತ್ ಅವು ಎಲ್ಲ ಹಂಗ ಹೆಂಗ್ ಮಾಡ್ಯಾವ ಅಂತೇಳಿ ಇವನು ಬಾಯಿಗೆ ಬಂದಾಗ ಬೇಯ್ಲತ್ತಂದ್ರ ರೋಗ ಹೋಗ್ತಾವ್ರಿ. ನೀವು ಡಾಕ್ಟರ್ನು ಕೇಳಿವಿ. ನಮ್ಮ 45 ವರ್ಷ ಐತಿದ್ ಎಷ್ಟೋ ಬಂದ ಹೇಳಿ ಅದೇನ್ ಬೀಳ ಮರ ಹೇಳತ್ತಾರ, ಹೌದು ಸಾಕಾಯ್ತಾರ. ಇವು ನಡುವೆ ಇವು ಹೌದು. ಏನು ಮಾಡ್ಲಕ್ಕ ಬರಲ್ಲ. ಇದೇನು ಹೊಸದಲ್ಲ. ಎಲ್ಲಾರಿಗ ಒಂದೊಂದು ನಮೂನಿಲಿ ಒಂದೊಂದು ನಮೂನೆ ಆಗಿರ್ತದ. ಹೌದು ಹೌದು. ಈಗ ನಾವೇನು ಮಾಡ್ಲಕ್ಕ ಅದಕ್ಕೆ ಬರುದಿಲ್ಲ. ಮಾಡ್ಲಕ್ ಬರುದಿಲ್ಲ ಅಂದ್ರೆ ಹಾಡ್ಲಕ್ಕರಿ ಬರ್ತಿರ್ಬೇಕಲ್ಲ. ಇಲ್ಲ, ಎಲ್ಲ ಬರ್ತದ. ಹೌದು. ಕರ್ತವ್ಯ ಏನದ ನಮ್ದು? ಮನುಷ್ಯನಲ್ಲಿ ಒಂದು ಕರ್ತವ್ಯ ಅದ. ಹೌದು. ಎಲ್ಲರಿಗೆ ಕರ್ತವ್ಯ ಕೊಟ್ಟಿಲ್ಲ, ನಿಯಮ ಕೊಟ್ಟಿಲ್ಲ. ಅವ್ ಮನುಷ್ಯಾಗ ನಿಯಮ ಕೊಟ್ಟಾನ. ಹೌದು. ದನ ಕರಿಗೆ ಹಾದಿ ಮ್ಯಾಗ ಹೆಂಡಿ ಹಿಕ್ಕೊತ್ ಹೋತಾವ. ಹೌದಲ್ರಿ? ಹೌದಿಲ್ರಿ? ಮನುಷ್ಯರ ಹಾದಿ ಮ್ಯಾಗ ಹೆಂಡಿ ಹೋಗ್ಕೊತ ಹೋದ್ರ ನಡೀತದ್ರಿ? ಹಂಗ್ಯಾಂಗ ನಡೀತದ? ನೇಮ ಮಾಡ್ಯಾನ ಇವ್ರಿಗೆ. ನಮಗ ನೇಮ ಅದ. ಹೌದಲ್ರಿ? ನಾವು ನೇಮ ಬಿಟ್ಟು ಇರಬಾರ್ದು. ಹೌದಿಲ್ಲ? ನೇಮ ನಾವು ಹಿಡಿದೇವ ಅಂದ್ರೆ ನಮಗ ಜನ್ಮ ಉದ್ಧಾರ ಆಗ್ತದ. ಹೌದು. ಇಲ್ಲಿ ಈಗ ಈ ಟ್ಯೂಬ್ನ್ಯಾವ ನಾವೇನ್ ಮಾತಾಡುದು, ನಾಳೆಗೆ ಮುಂಜಾನೆ ಎಲ್ಲಾ ಕಡೆ ಬರ್ತಾವ. ಎಲ್ಲಿದ್ ಬರ್ಬೇಕ್ರಿ ಹೊಸ? ಮತ್ತೆ ಉದಾಹರಣೆ ಕೊಡ್ಬೇಕಾದ್ರೆ ಎಲ್ಲಿದ್ ಬರ್ಬೇಕು? ಈಗ 20 ವರ್ಷ ಹಿಂದೆ ನಡೆದ ಗುರು ಶಿಷ್ಯರದ ನಡೆದದ. ಅದೇ ನಡ್ದದ. ಮತ್ ದಿನಾ ಒಂದು ಬರ್ತದ, ದಿನಾ ಒಂದು ಫಳಿವಳಿಗೆ ಇವು ನಡುವೆ. ಹೌದಲ್ರಿ? ಎಲ್ಲಿ ಒಂದು ಉದಾಹರಣೆ ಹೊಸದ್ ಬರ್ಬಹುದು, ಒಂದು ಹಳಿದ್ ಬರ್ಬಹುದು. ಮತ್ ಇದ್ರ ಬಿಟ್ಟು ಮತ್ತೇನ್ ಬರ್ತಾವ? ಅದು ಬಿಡ್ರಿ, ನಾವೆಲ್ಲ ಕೇಳಿದೇವತ್ತಾರ ಅವ್ರು. ನೀವು ಇದಕ್ಕೆ ಹೆಂಗ್ ಮಾಡೋರು? ಇರ್ ನಡುದೆ ಮತ್ತ ಅವ್ರಿಗೆ ಕೇಳಿದೆ. ಕೇಳಾರ್ದು ಯಾವ್ದದ? ಈ ಹೊಸದ್ ಯಾವ್ದದ್ರಿ? ಸಜ್ಜಿ ರೊಟ್ಟಿ ಆಗೋಣ, ಜೋಳದ ರೊಟ್ಟಿ, ಜೋಳದಾಗ ಸಜ್ಜಿ ರೊಟ್ಟಿ, ಹೌದ್ರಿ, ಚಪಾತಿ ಇಟ್ಟೇ ತಿನ್ನೋದು. ಏನು ಹುಲಿಗಿಲ್ ತಿನ್ನೋದು ಹೊಸದಂದ್ರ? ಹೊಸದಂದ್ರ ಒಂದ್ 2 ಹುಲಿಗಿಲ್ ಕೈ ಕೊಯ್ದೋಗ್ರಿ ಆತೇನ್ರಿ? ಎಲ್ಲ ಇವೆ. ಅವಕ್ಕೆ ಬಣ್ಣ ಆಗ್ತದ, ಯಾವಾದಾಗೋಲ್ಲ. ಇದು ಅಂಗಿ, ಇದೇ ಇದೇ ಹೊಸದ ಅನ್ನಿಸ್ತದ ನಿಮ್ಗೆ. ಹೊಸಾದು ಅಂದ್ರೆ ಏನ್ರಿ? ಹೌದಿಲ್ರಿ? ಒಂದು ಮಾತು ಹೇಳ್ತ ನಿಮ್ಗೆ. ಹೊಸಾದು ಅಂದ್ರೆ ಹತ್ತಿ ಹೊಸಾದು ಊರ್ತೇವು, ಹೊಸ ಹತ್ತಿ ಬಿತ್ತಿದೆವು, ಅದು ಹೊಸಾದ ಹೇಳಿ ಬಿಡಿಸ್ತೇವು. ಹೊಸಾದ ಹೇಳಿ ಬಿಡಿಸ್ಕೊಂಡು ಮತ್ತೆ ಏನ್ ಮಾಡ್ತೀರಿ? ಹೊಸ ಮಾಲ್ ಬತ್ತ ಹೇಳಿ ಅಡ್ತಿಗೆ ಹೋಯ್ತೀರಿ. ಹೌದು. ಅವ ಅಡ್ತಿ ನಾವ ಹೊಸ ಮಾಲ್ ಬತ್ತ ಅವನು ತೋತಾನೆ. ಹೌದಲ್ರಿ? ಅವನಲ್ಲಿ ಎಷ್ಟೊತ್ತು 6 ತಿಂಗಳು ಬೀಳ್ತದ. ಅವ ಎಲ್ಲ ಮಾಡಿ ಒಂದು ಲೋಡ್ ಕಳಿಸ್ತಾನೆ ಇಲ್ಲಿ ಫ್ಯಾಕ್ಟ್ರಿಗೆ. ಅವ ಫ್ಯಾಕ್ಟ್ರಿ ಅದು ಹೊಸ ಮಾಲ್ ಬತ್ತ ಹೇಳಿ ಅವ ತೋತಾನ. ಅವ ತಗೊಂಡ್ ಅಲ್ಲಿ 6 ತಿಂಗಳು ಬೀಳ್ತದ. 6 ತಿಂಗಳು ಬಿದ್ದ ಬಳಕ ಅದು ನೂಲಾಗು ಫ್ಯಾಕ್ಟ್ರಿಗೆ ಹೋಗ್ತದ. ಅದು ಅವ ಆ ಫ್ಯಾಕ್ಟ್ರಿ ಹೊಸ ಮಾಲ್ ಬತ್ತ ಅವ ತೋತಾನ. ಅವ ನೂಲು ಮಾಡಿ ಕೆಸಿಂದ ಆ ನೂಲು ಎಸೋದಿನ ಬೀಳ್ತದ. ಮುಂದ ಅರ್ಬಿ ಮಗ್ಗಾಗು ಫ್ಯಾಕ್ಟ್ರಿಗೆ ಹೋಗ್ತದ. ಅದು ಹೊಸ ಮಾಲ್ ಬತ್ತ ಹೇಳಿ ಅವ ಅರ್ಬಿ ತಯಾರು ಮಾಡ್ತಾನ. ಅರ್ಬಿ ತಯಾರು ಮಾಡಿ ಹೊಸ ಮಾಲ್ ಅಂತ ಹೇಳಿ ದೊಡ್ಡ ದೊಡ್ಡ ನಮ್ಮ ಚಡ್ಚಣ ಬಾಹುಬಲಿ ಅಂತವ್ರು ಅವ್ರು ಲೋಡ್ ಮಾಡ್ತಾರ ಹೊಸದ ಹೇಳಿ. ಅದು ತಂದು ಚಡ್ಚಣದಾಗ ಅದು 6 ತಿಂಗಳು ಬೀಳ್ತದ ಹೊಸದ ಹೇಳಿ. ಇದು ಹೊಸದ ತರ್ಲಾಕ ನಾವು ಉಮ್ರಾಣಿ ಅವ್ರು ಹೋಗ್ತೇವ್. ಪಂಚಮಿ ಹಬ್ಬ ಬಂದ ಹೊಸದ ಹೇಳಿ. ಅಲ್ಲಿದು ಹೊಸದ ಹೇಳಿ ತಂದು ಇಲ್ಲಿ ನಾವು ಹೊಲೆಯವ್ರ ಕಡೆ ಹೋಗ್ತೇವ್. ಯಾರ ಕಡೆ? ಟೇಲರ್ ಕಡೆ. ಅವನು ಈಗೆಲ್ಲ ನಮ್ಮ ಹಬ್ಬದ 6 ತಿಂಗಳು ಆಗಲ್ಲತ್ತಾನ. ಅವ ಅಲ್ಲಿ ಹೊಸದೇ ಮತ್ತ ಹೊಸದ ಇವನ್ ಮನ್ಯಾಗ ಬೀಳ್ತದ ಹೊಸದ 6 ತಿಂಗಳ. ಅವ ಹೊಲ್ದು ಕೊಟ್ಟ ಬಳಕ ನಾವು ಹೊಸದ ಹೇಳಿ ಹಾಕೋತೇವ್. ಹಾಕೊಂಡು ಇದು ಹರದ ಬಳಕ ಮನ್ಯಾಗ ಹೋಗಿತೇವ್. ನಾವ್ ಮೌಗಳ ಏನ್ ಮಾಡ್ತಾರ? ಇದು ಹೊಸ ಪತ್ತಡಿ ಅಂತೇಳಿ ಅಂಗಿಗೆ ತಗೊಂಡು ಮನಿ ಸಾರಸ್ಲಕ್ ತೋತಾರ. ಮತ್ತ ಹೊಸದ ಎಲ್ಲಾ ಹೊಸದೇ, ಎಲ್ಲ ಹೊಸದೇ. ವರ್ಷ ಆದ್ರೂ ಹೊಸ ಎಲ್ಲಾ ಇದು ಹೊಸದೇ ಅದ. ಅದಕ್ಕೆ ಬಣ್ಣ ಹಚ್ಚುದು, ಅದಕ್ಕೆ ಮತ್ತ ತಯಾರು ಮಾಡುದು.
ಅದಕ್ಕೆ ಬಣ್ಣ ಹಚ್ಚೋದು, ಅದಕ್ಕೆ ತಯಾರು ಮಾಡೋದು. ಯಾವುದು ಹೊಸದಿಲ್ಲ. ನಿಮಗೇನು ಬಿಡ್ತಾ ಎಲ್ಲ ಹೇಳಿ ಹಾಡ್ತಾ ಒಬ್ಬ ರಾಜ ಒಂದು ಬೋರ್ಡ್ ಬರೆದಿರಿ, ರಾಜನ ಮಗಳು ರಾಜನ ಮಗಳು ಒಂದು ಬೋರ್ಡ್ ಬರೆದಿರಿ. ಏನತ್ತ? ಏನತ್ರಿ? ನನಗ ಕತಿ ಹೇಳಿ ಯಾವ ಸಾಕು ಮಾಡ್ತಾನ ಅವನಿಗೆ ನಾ ಮಾಡ್ಕೊಳಕಿದ್ದೀನಿ ಅಂತ ಹೇಳಿ ಬೋರ್ಡ್ ಬರೆದ್ರು. ರಾಜನ ಮಗಳು ಅಂತದೊಂದು ಸ್ವಯಂವರಿ ಅದು. ಅಂತ ಬೋರ್ಡ್ ಬರೆದಿಳು. ಎಲ್ಲಾರಕ್ಕಿ ಕತಿ ಹೇಳಿ ಸಾಕು ಮಾಡ್ಬೇಕಂತೇಳಿ ಎಲ್ಲ ಪಾಳಿ ಹತ್ತಕ್ಕಿ ಕತಿ ಹೇಳಕ್. ಹೌದು. ಯಾರಿಗೆ ಸಾಕಂದಿಲ್ಲ ಅಕ್ಕಿ. ನನಗ ಕತಿ ಹೇಳಿ ಸಾಕು ಮಾಡ್ಬೇಕು. ಎಷ್ಟು ಹೇಳಿದ್ರು ಸಾಕಲ್ಲಿಲ್ಲ. ಮಂದಿ ಹೇಳಿ ಹೇಳಿ ಆಗ್ಬೇಕಂತ ಬೇಕಾದವ್ರು ಹೋದ್ರು, ಯಾರಿಗೆ ಸಾಕಲ್ಲಿಲ್ಲ. ಹೌದು. ಒಬ್ಬ ಗುರುಪುತ್ರ ಮಗ ಇದ್ದ, ದನಕಾಯಿ ಹುಡುಗ, ಗುರುವಿನ ಮಾಡ್ಕೊಂಡಿದ್ದ, ಗುರುಪುತ್ರ ಇದ್ದ. ದನ ಕಾಯ್ತಿದ್ದ. ಆ ರಾಜವಾಡ್ಯದ ಮುಂದೆ ದನ ಕಾಯ್ತಿದ್ದ. ಅವ ಒಂದು ದಿನ ನೋಡ್ದ, 10-15 ದಿನ ಜನ ಹೋತದ ಬರ್ತದ. ಯಾಕೆ ಹೋತತ್ ಒಬ್ರಿಗೆ ಕೇಳ. ಇತ್ಯಾಕ ಗರಿತಿ ನಡೆದ. ಮೊದಲು ಯಾವಾಗ ಇದ್ದಿತ್ತು ಇಟ್ಟಿದ್ದಿತ್ತಲ್ಲ. ರಾಜನ ಮಗಳ ಬೋರ್ಡ್ ಬರ್ದಳ, ಕತ್ತಿ ಹೇಳಿ ಅಕ್ಕಿಗೆ ಸಾಕು ಮಾಡ್ಬೇಕು ಅಂತವನಿಗೆ ಆಗ್ತಾ ಅಂದಾಳ. ಆತಿನಂದಳ. ಯಾರಿಗೆ ಸಾಕು ಮಾಡುದು ಆಗಲ್ದ ಅವನಿಗೆ ಹೇಳಿದ್ರು. ಅವ ದನ ಕಾಯವನಂದ, ನನಗೂ ಕತ್ತಿ ಹೇಳಕ್ ಪರಿವರ್ಕೆ ಆದ ನಂದವ. ಆದಂದ್ರು ಎಲ್ಲರಿಗೂ ಇರುದಿಲ್ಲ. ಬೋರ್ಡ್ ಬರ್ದ ಆದ. ಇವನು ಒಳಗ್ ಹೋದ. ಅವ್ರಂದ್ರು, ಎಂತಿಂತವ್ರ ಕತ್ತಿ ಹೇಳಿ ಹೇಳಿ ಹೋಗ್ಯಾರ, ಸಾಕಂದಿಲ್ಲಕ್ಕಿ. ನೀ ಅಂತವ ದನ ಕಾಯವ, ನಿನಗ್ಯಾರು ಹೋಗ್ಲತ್ತ ಹೋಗಿ ಹುಚ್ಚಿ ಅಂದ್ರು. ಅದಕ್ಕೇನದ ಒಬ್ಬಂದ, ದನ ಕಾಯವನು ಹೇಳ್ಬಹುದು, ಬೇಕಾದ ಹೇಳ್ಬಹುದು, ಯಾರು ಬೇಕಾದ ಹೇಳಿ. ಬೋರ್ಡ್ ಬರದಾರ, ಕತ್ತಿ ಹೇಳಿ ಸಾಕು ಮಾಡ್ಬೇಕಂತ ಬೋರ್ಡ್ ಅದ, ಹೋಗಿ ಹೇಳಂದವ. ಹೌದು. ಇವನು ಬಡಗಿ ತೋಡಿಕೆಸಿಂದ ಒಳಗ್ ಹೋದ. ಜನ ಕೂತಿತ್ತು. ಹೇಳ್ತೇನಪ್ಪ ನೀ ಕತ್ತಿ ಅಂದ್ರೆ ಹೇಳ್ತೀನಿ ಅಂದವ. ಹೋಗಿ ನಿಂತ. ಅಕ್ಕಿ ಅಂದ್ರು, ಮ್ಯಾಗ ಸಿಂಹಾಸ್ಥಾನ ಮ್ಯಾಗ ಕೂತಿಳಕ್ಕಿ, ರಾಜನ ಮಗಳು. ಹೇಳ ಶುರು ಮಾಡಂದಳಕ್ಕಿ. ಅವ ಅಂದ, ಹಿಂಗ ಶುರು ಮಾಡುದಿಲ್ಲ ಅಂದವ. ಹಂಗ ಇವ ದನ ಕಾಯವ. ಹೆಂಗ ಶುರು ಮಾಡ್ತಿ? ಹೇಳವ್ರ ಮ್ಯಾಗ ಕುಂಡಿರ್ಬೇಕು, ಕೇಳವ್ರ ತಳಕ್ ಕುಂಡಿರ್ಬೇಕು ಅಂದಿವ. ನೀ ಸಿಂಹಾಸನ ಮೇಲೆ ಕೂತ್ ಕೇಳಬೇಕತ್ತಿ. ಖರೆ ಹೇಳಂಗಿಲ್ಲ. ಹಿಂಗ ಕೇಳವ್ರ ತೆಳಕ್ ಕುಂಡಿರ್ಬೇಕು, ಹೇಳವ್ರ ಮ್ಯಾಲ ಕುಂಡಿರ್ಬೇಕು. ಆ ಸಭಾದಾಗ ಅವನ ಮಾತು ಪಾಸ್ ಆಯ್ತು. ಕರೇನೆ ಹೇಳವ್ರ ಮ್ಯಾಲ ಕುಂಡಿರ್ಬೇಕು. ಹೌದು. ಕೇಳವ್ರ ತಳಕ್ ಕುಂಡಿರ್ಬೇಕು. ಆ ಸಭಾದಾಗ ಅಕ್ಕಿನ ಅವನ ಮಾತು ಪಾಸ್ ಆಯ್ತು. ಯಾಕಿರೋದು ಈಗ ಆಸಾಮ್ ಇಂಥದ್ ಬಂದ ತಳಕ್ಕಿ ಬಂದು ಕೂತನ್ರಿ ಗಾದಿಗೆ. ಆ ಸಿಂಹಾಸನ ಮ್ಯಾಗಿನ ಬಂದ ತೆಳಗ ಕೂತಳು. ಇವ ಮ್ಯಾಗ ಕೂತ. ಹೌದು. ಮ್ಯಾಗ ಕೂತು ಶುರು ಮಾಡಕತ್ತಿ ಅಂದ. ಹೇಳಕತ್ತಿಯನ್ನ ಅವ ಹಿಂಗ ಹೇಳಕತ್ರಿ. ಹೆಂಗ್ರಿ? ಹಿಂಗಿಬ್ರು ಗಂಡ ಹೆಣ್ತಿದ್ರು. ಹಿಂಗಿಬ್ರು? ಮತ್ ಹಂಗೆ ಇರ್ತಾವ ಕತ್ತಿನಿ. ಯಾಕ ಹಾಂಗಿಬ್ರು ಇರಲ್ಲ? ಹಿಂಗಿಬ್ರು ಗಂಡ ಹೆಣ್ತಿದ್ರು. ಅವ್ರಿಗೊಂದು ಮಗ ಹುಡ್ತು. ಮಗ ಹುಡ್ತು. ಮಗನ ಲಗ್ನ ಮಾಡಿದೆವು. ಅವನಿಗೊಂದು ಮೊಮ್ಮಗ ಹುಡ್ತು. ಮೊಮ್ಮಗ ಹುಡ್ತು. ಅವನ್ ಲಗ್ನ ಮಾಡಿದೆವು. ಮರಿಮಮ್ಮಗ ಹುಡ್ತು. ಮುಂದ ಜಿರಿಮಮ್ಮಗ ಹುಡ್ತು. ಮೊದಲ ಲಗ್ನ ಮಾಡಿದವ್ರು ಸತ್ರು ಅಂದವ. ಮುಂದಿನವ್ರ ಲಗ್ನ ಆಯ್ತಂದವ. ಮುಂದಿನವ್ರ ಲಗ್ನ ಆಗ ಮುಂದ ಅವ್ರಿಗೊಂದು ಗಂಡ ಹುಡ್ತು. ಅವನಿಗೆ ಮಕ್ಳು ಹುಟ್ಟುದು. ಅವನಿಗೆ ಮೊಮ್ಮಕ್ಳು ಹುಟ್ಟುದು. ಅವನಿಗೆ ಮರಿಮಮ್ಮಕ್ ಹುಟ್ಟುದು. ಅವನಿಗೆ ಜಿರಿಮಮ್ಮಕ್ಳು ಹುಟ್ಟುದು. ಹಿಂದಿನ ಅವ್ರಿಬ್ರು ಸತ್ತರ ಅಂದವ. ಮತ್ ಅವ್ರ ಲಗ್ನ ಆಯ್ತಂದವ. ಮತ್ ಅವ್ರ ಲಗ್ನ ಆಯ್ತು. ಮುಂದ ಅವನಿಗೊಂದು ಗಂಡಸ ಮಗ ಹುಡ್ತು. ಅವನಿಗೆ ಮೊಮ್ಮಗ ಹುಡ್ತು. ಅವನಿಗೆ ಮರಿಮಮ್ಮಗ ಹುಡ್ತು. ಅವನಿಗೆ ಜಿರಿಮಮ್ಮಗ ಹುಡ್ತು. ಮುಂದ ಹಿಂದಿನ ಅವ್ರು ಸತ್ರು. ಮುಂದ ಮತ್ ಮುಂದಿನ ಅವ್ರ ಲಗ್ನ ಆಯ್ತಂದವ. ಇದೆಂತ ಕತ್ತಿ ಬಂದ್ ಮಾಡಂದ್ರ. ಸಾಕು ಮಾಡಂದ್ರು. ತೊಂಬರಿ ಹೂವಿನ ಹಾರಿಕೆನ ಕೂಡ ಮಾಡ್ಕೋತೀನಿ ಮದ್ವೆ. ಯಾಕ್ರಿ ಸಾಕಂದ್ರಿ ಮದ್ವೆ ಮಾಡ. ಇದು ನೀವು ತಿಳ್ಕೊಂಡಿ ಅದು ಅವ್ರ ಕತಿ ಅತ್ತ. ಅವ್ರ ಕತಿ ಅಲ್ಲಿ, ಇದು ನಮ್ಮದೇ ಕತಿ. ಈಗ ಏನ್ ಕೂತೀರಿ ಅಲ್ಲಿದು ನಮ್ಮದೇ ಕತಿ. ಹಿಂದಿನ ಅವ್ರ ಸತ್ರು. ನಮ್ಮದ ಲಗ್ನ ಆಯ್ತು. ನಮಗ ಮಕ್ಕಳಾದು, ಮೊಮ್ಮಕ್ಕಳಾದು, ಮರಿಮಕ್ಕಳಾದು, ಜಿರಿಮಕ್ಕಳಾದು. ಹಿಂದ ಸತ್ರು. ಮತ್ತ ಮುಂದಿನವ್ರು. ಮಾಯಾ ಸಂಸಾರದ ಕತಿ ಅವ್ರದಲ್ರಿ. ಇದು ಸರಿಲಾರ ಕತಿ. ಇದು ಸರಿಲಾರದ ಕತಿ ಅದ. ಇದು ಹಿಂಗೆ ಈ ಸಂಸಾರಕ್ಕ ಕೊನೆ ಇಲ್ಲ. ಪ್ಯಾಟೂನ್ಗೆ ಏರುದದ. ಇದಕ್ಕ ಕೊನೆ ಇಲ್ಲ. ಒಟ್ಟೆ ಹೇಗೆ ಮಾಡ್ಬೇಡ ಅಂತ ಕತಿ ಅದ. ಇದು ನಮಗ ಮುಗಿಲಾರದ ಕತಿ. ಯಾವಾಗ ಇದ್ರದು ಸಂಸಾರದ ಕತಿ ಅದ. ಹಂಗ ಈ ಜಗತ್ತದೊಳಗ ಏನೂ ಮಾಡ್ಲಕ್ಕ ಬರುವುದಿಲ್ಲ. ಹಂಗ ಇದು ಮಾಯಾ ಬಂಧನದಲ್ಲಿ ಬಿದ್ದು ಮಾಯಾದೊಳಗೆ ನಾವು ಸಿಲುಕಿದೆವು. ಈ ಮಾಯಾದಿಂದ ಹೊರಗೆ ಹೋಗ್ಬೇಕಾದ್ರೆ ಒಬ್ಬ ಗುರುವಿನ ಆಶೀರ್ವಾದದ. ಒಬ್ಬ ದನಕಾಯಿ ಹುಡುಗ ಗುರುವಿನ ಆಶೀರ್ವಾದದಿಂದ ಆ ಕತಿ ಗೆದ್ದದ.
ಹೌದಿಲ್ರಿ? ಶಾಣ್ಯಾರಿ ಗೌಡ್ರ ಅವ. ಹೌದು. ಅಂತ ಶಕ್ತಿ ಅದ. ಅದರ ಬಿಟ್ಟು ಮತ್ತೊಂದು ಏನು ಮಾಡಲಕ್ಕ ನಿನಗ ಬರುವುದಿಲ್ಲ. ಹೌದು ಯಾಕಂದ್ರೆ ಇದರಾಗೆ ತಿಳ್ಕೊಂಡು ಇದರಾಗೆ ಬೆಳಿಬೇಕಾಗ್ಯದ. ಮತ್ತೊಂದರದಾಗ ಬೆಳಿಲಕ್ಕ ಬರುವುದಿಲ್ಲ. ಈಸ್ಗಿ ಕಲಿತೀರಿ ಅಲ್ಲಿ, ಈಸ್ಗಿ ಹಾ ರೀ. ಎಲ್ಲಿ ಕಲಿತೀರಿ? ಈಸಿಗೆ ನೀರಾಗ್ರಿ. ನೀರ್ನಾಗ ಹೌದಲ್ರಿ ಮತ್ತೆ ಈಸಾಡ್ತೀರಿ. ಅದರಾಗ ಹೊಳ್ಳಿ ನೀರಾಗೆ ಈಸಾಡ್ಬೇಕಲ್ಲ, ಮಣ್ಣಾಗ ಈಸಾಡ್ತಾರೇನ್ರಿ? ನೋಡ್ರಿ, ನೀರ್ನಾಗೆ ಕಲಿತು ನೀರ್ನಾಗೆ ಈಸ್ಬೇಕು. ಹೌದಲ್ರಿ ಮತ್ತ ನಿನ್ನಿಂದ ಮಾಯಾದೊಳಗೆ ನಿತ್ತು ಮಾಯಾದೊಳಗೆ ಗುದ್ದಿ ಮಾಯಾದೊಳಗೆ ರಾಡಿ ಮಾಡಿಕೊಂಡು ಇದರಾಗೆ ಕಲಿತು ಇದರಾಗೆ ಪಾಪ ತೊಳ್ಕೊಳ್ಳೋದು. ಮತ್ತೊಂದರದಾಗಿಲ್ಲ. ಏನು ಇಲ್ಲೇ ಮಾಯಾದೊಳಗ ನಿನಗೆ ಪಾಪ ಎದರಿಂದ ಆಗ್ಯದ? ಮನಸ್ಸಿನಿಂದಾಗ್ಯದ. ರಾಡಿ ಎದರಿಂದ ಆಗ್ಯದ? ನೀರಿನಿಂದಾಗ್ಯದ. ರಾಡಿ. ಹೌದು. ತೊಳ್ಕೊಳ್ಳೋದು ಎದರಿಂದ? ಹೊಳ್ಳಿ ನೀರಿನಿಂದೆ ತೊಳಿಬೇಕು. ನೋಡ್ರಿ, ರಾಡಿ ನೀರಿನಿಂದಾಗ್ಯದ, ತೊಳ್ಕೊಳ್ಳೋದು ನೀರಿನಿಂದ ಸ್ವಚ್ಛ ಆಗ್ತದ. ಪಾಪ ಎದರಿಂದಾಗ್ಯದ? ಮನಸ್ಸಿನಿಂದ. ಮನಸ್ಸಿನಿಂದೆ ಪಾಪ ಆಗ್ಯದ. ತೊಳ್ಕೊಳ್ಳೋದು ಎದರಿಂದ? ಮನಸ್ಸಿನಿಂದೆ ತೊಳಿಬೇಕಾಗ್ಯದ. ಮತ್ತೊಂದರದಿಂದ ನಿನಗೆ ತೊಳಿಲಕ್ಕ ಸಾಧ್ಯನೇ ಇಲ್ಲ. ಹೌದು ಹೌದು. ಹಂಗ ಈ ಗುರು ಸಾಲಿ ಅಂತ ಹಿಂಗೆ ಹೇಳ್ತದ. ಹೌದಲ್ರಿ. ಯಾವ ಮತ್ತೊಂದು ಯಾವ ಎದುರುವುದೂ ಇಲ್ಲ. ನಿನ್ನಿಂದೆ ಆಗ್ತದ, ನಿನ್ನಿಂದೆ ಕೆಡಕಾಗ್ತದ. ನಿನ್ನ ಬಿಟ್ಟ ಮತ್ತೊಂದು ಯಾವ ಜಗತ್ತದೊಳಗ ಆಗೋದಿಲ್ಲ. ಒಟ್ಟು ಗುರುವಿನ ಪಾದಸನಿ ಇರ್ಬೇಕಂದಂಗ. ಯಾವಾಗಲೂ ಪಾದಸನಿ ಇದ್ದರೆ ಅವ ಯಾವ ಮಾಯಾ ಜಾಳ್ಗಿಗೆ ಬೀಳ್ಲಿಕ್ಕಿಲ್ಲ. ಬೀಳಾಕಿಲ್ಲ. ಒಬ್ಬ ಸಮುದ್ರದಾಗ ಒಬ್ಬ ಮೀನ್ ಹೊಡಿತಾನ. ಹಾ, ಮೀನ್ ಹೊಡಿತಾನ, ಕೈಯಾಗ ಜಾಳಿಗೆ ಅದ, ಬೋರ್ ಜಾಳ್ಗಿ. ಜಾಳಿಗೆ. ಆ ಮೇಣಗಾರನ ಕೈಯಾಗ ಇಂಥ ಮೇಣ ಕೂತದ, ಕಾಲಾಗ 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 ಮೇಣ ಕೂತದ, ಜಾಳಿಗೆ ಕೈಯಾಗ ಅದ. ಬಿದ್ದದೇನ್ರಿ ಮೇಣ? ಜಾಳಿಗ್ಯಾಗ ಬಿದ್ದದನು. ಅವ ಒಗುದ್ರೆ ಬೀಳುದಲ್ಲ. ಒಗದ್ರ ಧೂರಿನ ಮೇಣ ಬೀಳ್ತದ. ಹಿಂಗ ಹಾ ಹಾ ಹಾ. ಖರೆ ಕಾಲಾನ ಮೇಣಿಗೆ ಒಗಿಲಕ್ಕ ಬರುವುದಿಲ್ಲ. ದೂರ ಬೀಳುದಲ್ಲ ಅದು. ಕೈಯಾಗ ಜಾಳಿಗೆ ಆದ, ಹೌದು. ಒಗದಂದ್ರ ಧೂರಿನ ಮೇಣೆ ಒಳಗೆ ಬೀಳ್ತದ. ಹೌದಲ್ರಿ. ಕಾಲಿನ ಹಂತಿಲಿ ಕೂತದ ಮೇಣ ಜಾಳಿಗೆ ಒಳಗೆ ಬೀಳೋದಿಲ್ಲ. ಹೌದು. ದೃಷ್ಟಾಂತ ಏನು? ಹೆಂಗ ಮೇಣಗಾರನ ಕಾಲಿನ ಹಂತಿಲಿ ಮೇಣ ಕೂತದ, ಜಾಳಿಗೆ ಒಳಗೆ ಬಿದ್ದಿಲ್ಲ. ಹಂಗ ಗುರುವಿನ ಪಾದ ಹಂತಿಲಿ ಯಾರಿರ್ತೀರಿ, ಮಾಯಾದ ಜಾಳಿಗೆ ಒಳಗೆ ನೀವು ಬೀಳೋದಿಲ್ಲ. ಹೌದು ಹೌದು. ಗುರುವಿನ ಪಾದ ಬಿಟ್ಟು ದೂರ ಆದ್ರಿ ಅಂದ್ರೆ ಮಾಯಾದ ಜಾಳಿಗೆ ಬೆತ್ತನುದರಿ ಗೌಡ್ರ. ಜಾಳಿ. ಆ ಜಾಳಿಗೆ ಬಿದ್ದೆ ಹಿಂಗಾಗ್ಯದ ನೋಡಿ. ಅವಾಗ ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದ್ದಾಗ ಉಣ್ಣದವನು ಬಿದ್ದಾಗ ಉಣ್ಣದವನು ಇದ್ದ ಧ್ಯೇಯವನ್ನು ಗುದ್ದಿ ನೋಡು ಇಡುವಾಗ ಬುದ್ಧಿ ಬಂದಪ್ಪುದೇ. ಹೌದು ಹೌದು. ಅದಕ್ಕೆ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದದ ಕೆರವಾಗಿ ಗುರುವಿನ ಹತ್ತಿರಿರುವೆಂದ ಸರ್ವಜ್ಞ. ಹೌದು ಹೌದು. ಅದಕ್ಕೆ ಏನಾಗಿ ಇರ್ತೀರು? ಗುರುವಿನ ಪಾದದ ಹಂತಿಲಿರು. ನಿನಗೆ ಬಂಧನ ಬೈಲಾಗ್ತದೆ. ಏನಾಗ್ತದೆ? ನಿನಗೆ ಬಂದ ಕಂಟಕಗಳನ್ನೆಲ್ಲ ಬೈಲಾಗ್ತದೆ. ಬಂಧುಗಳಾದವರು ಬಂದುಂಡು ಹೋಗುವರು ಬಂಧನ ಕಳಿಯಲರಿಯರು ಗುರುವಿನಿಂದ ಬಂಧುಗಳುಂಟೆ ಸರ್ವಜ್ಞ. ಯಾಕಂದ್ರೆ ಗುರುವಿನಂತ ಬಂಧುಗಳು ಯಾರೂ ಇಲ್ಲ. ಹುಬ್ಳಿ ಒಳಗ ಯಾರು ಲಕ್ಷ್ಮೀ ತಾಯಿ ಸಿದ್ಧಾರೂಢನ ಪರಮ ಭಕ್ತಳು. ಹೌದು. ಪರಮ ಭಕ್ತಳು ತನ್ನ ಗಂಡಗ ಅವರಿಗೆ ಹೊರಗಿನ ದೇಶಕ್ಕೆ ಹೋಗ್ಬೇಕಾಯ್ತು ನೌಕರಿ. ಸಿದ್ಧಾರೂಢನ ಪಾದಿಗೆ ಬೀಳ್ತಾಳ ಲಕ್ಷ್ಮಿ. ಹೇ ಗುರುನಾಥ ಆರೂಢ, ಗುರುವೇ, ನಾ ಇನ್ನು ಹೊರಗಿನ ದೇಶಕ್ಕೆ ನನ್ನ ಗಂಡಗ ಅತ್ತಿ ಮಾವಗ ತಗೊಂಡು ಹೊಲ್ತಿದ. ನಮ್ಮ ಡ್ಯೂಟಿ ಅಲ್ಲಿ ಅದ, ಅಲ್ಲಿ ಹೋಗ್ಬೇಕಾಗ್ಯದ. ಖರೆ ನನಗೆ ಬಂತ ಕಷ್ಟ ಬತ್ತಂದ್ರ ನನಗೆ ಯಾರು ದೂರ ಮಾಡೋರು ಅಂತ ಹೇಳಿ ಇಲ್ಲಿದ್ದಕ್ರ ಏನಾರ ಕಷ್ಟ ಬಂದ್ರ ನಿನ್ನತನ ಬಂದು ಹೇಳ್ತಿದ್ದ, ನೀ ಅದಕ್ಕೊಂದು ಪರಿಹಾರ ಕೊಡ್ತಿದ್ದಿ. ನಾ ಇನ್ನು ದೂರ ಹೊರಗಿನ ದೇಶಕ್ಕೆ ಹೋಗಾಕಿದ್ದ ಹೇಳಿ ಪಾದಿನ ಮ್ಯಾಗ ಬಿದ್ದು ದುಃಖ ಮಾಡಿ ಹೇಳ್ತಾಳ, ಗುರುನಾಥ ಹೆಂಗ ಕಾಯ್ತ ಹೇಳಿ ಸಿದ್ಧಾರೂಢರ ಪಾದಿ. ಹೌದು. ಅವಾಗ ಸಿದ್ಧಾರೂಢರು ಹೇಳ್ಯಾರ ಆಕಿಗೆ ಏನಂತ? ಏ ಲಕ್ಷ್ಮಿ, ನಿನಗ ಕಷ್ಟ ಬತ್ತಂದ್ರ ಸಿದ್ಧಾರ್ಥ ಹೋದ್ರ ನಿನ್ನ ಶಬ್ದ ಕೂಡ ನಾ ಬಂದು ನಿನ್ನ ಕಂಟಕ ಬಯಲು ಮಾಡ್ತೀನಿ ಅಂತ ಹೇಳಿ ಗುರು ಆಶೀರ್ವಾದ ಆಯ್ತು. ಹೌದು. ಹೊರಗಿನ ದೇಶಕ್ಕೆ ಹೋದ್ರು. ಹೊರಗೆ ಹೋದ್ರು. ಒಂದು ಥೋಡೆ ದಿನ ಕೆಲಸ ಮಾಡಿ ಹೊಳ್ಳಿ ಹುಬ್ಳಿಗೆ ಮತ್ತೆ ಬರ್ಬೇಕಾಯ್ತು, ಜಾತ್ರೆಗೆ ಬರ್ಬೇಕಂತೇಳಿ ಹೊಳ್ಳಿ ಮತ್ತೆ ಜಾಜದೊಳಗೆ ಕೂತರು. ಯಾರ್ಯಾರು? ಅತ್ತಿ ಮಾವ ಗಂಡ ಭಾವ ಮೈದ್ನ ತಮ್ಮದೆಲ್ಲಾ ಕುಟುಂಬ ಹೋಗಿತ್ತು. ಎಲ್ಲಾರು ಜಾಜದಾಗ ಕೂತಾರ. ನೋಡ್ರಿ, ಜಾಜಕ್ಕೆ ಮಧ್ಯ ಸಮುದ್ರದಾಗ ಬಂದು ಸಮುದ್ರದೊಳಗೆ ಗುದ್ದು ಬಿದ್ದು ತೂತು ಬಿತ್ತು. ಅದಕ್ಕೆ ಸಮುದ್ರಕ್ಕೆ ತೂತು ಬಿತ್ತ ಜಾಜಿಗೆ ನೀರು ಒಳಗ್ ಹೊಂಟು. ಹೌದು. ಒಳಗ್ರಿ 1000 ಗಟ್ಲೆ 5,000 ಗಟ್ಲೆ ಮಂದಿ. ಗೋರ್ಮೆಂಟ್ದವ್ರು ಏನ್ ಮಾಡಿದ್ರು, ಜಾಜಿಗೆ ತೂತು ಬಿದ್ದದ ನೀರ ಇನ್ ಏನ್ ಮಾಡುದು ಅಂತೇಳಿ ಮತ್ತೊಂದು ಜಾಜ್ ತಂದು ತರಿವಿ ಇದರ ಮಂದಿ ಅದರಾಗ ಪಾಸ್ ಮಾಡ್ಲಕತ್ತರು. ಹೌದು ಹೌದು. ಆ ಮಂದಿ ಪಾಸ್ ಮಾಡೋದಾಗ ತಮ್ಮ ಜೀವ ಉಳಿದ್ರೆ ಬೇಕಾಗ್ಯದ್ರಿ. ಈ ಲಕ್ಷ್ಮೀಬಾಯಿಗೆ ಒಳಗೆ ಬಿಟ್ಟೆ ಮಂದಿ ಓಡಿ ಹೋಗಿ ಬಿಡ್ತಾ.
ಯಾನ ಸಿದ್ಧಾರೂಢರ ಪಾದಿಗೆ ಬಿದ್ದಿಳಲ್ಲ ಆ ಲಕ್ಷ್ಮೀಬಾಯಿ ತಾಯಿಗೆ ಒಳಗೆ ಬಿಟ್ಟು ಎಲ್ಲ ಜಾಜದಾಗ ಮಂದಿ ಹಚ್ಚಿ ಕಡೆ ಹೋಗ್ಬಿಡ್ತು. ಅದರಾಗ ಒಂದು ಹುಡುಗ, ಒಂದು 5-6 ವರ್ಷದ ಹುಡುಗ ಒಂದು ಕಳ್ಕೊಂಡು ಜಾಜದಾಗ ಉಳಿದು ಬಿಡ್ತು. ಎಲ್ಲ ಜಾಜದಾಗ ಪಾಸ್ ಆಯ್ತು ಜನ, ಹೌದು ಎಲ್ಲ ಪಾಸ್ ಆಯ್ತು. ಅಂತ 5,000 ಜನ ಹಿಡಿತಿತ್ತು ಜಾಜ್ ಖುಲ್ಲ. ಒಬ್ಬಕ್ಕಿನ ಸಿಕ್ಕಳು ನೀರು ಒಳಗೆ ಬರ್ಲತ್ತದ, ಜಾಜಿಗೆ ತೂತು ಬಿದ್ದದ. ಅದೊಂದು ಯಾರ್ದೋ ಒಂದು ಕೂಸು ಬಂದು ಈಕಿನ ಕೊಳ್ಳಿಗೆ ಬಿತ್ತು. ಅದೊಂದು ಕೂಸು ತೊಗೊಂಡು ನಿತ್ತಳು. ನೀರು ಇಲ್ಲಿಗೆ ಬಂದು ಕೂಸಿಗೆ ಹೆಗಲ್ ಮ್ಯಾಗ ಹೊತ್ಕೊಂಡು ಕೊಳ್ಳಿಗೆ ನೀರು ಬಂದು ಹತ್ತಿರಿ ಮುಣಗಲಕ್ಕ. ಅವಾಗ ಸಿದ್ಧಾರೂಢರಿಗೆ ಒದರ್ಯಾಳಿಕಿ ಏನಂತ ಲಕ್ಷ್ಮೀ ತಾಯಿ, ಸಿದ್ಧ ಎಲ್ಲಿದ್ದಿ ಅಂತ ಹೇಳಿ ಒದರದ್ರ ಸಿದ್ಧಾರೂಢರು ಹುಬ್ಳಿ ಒಳಗ ಪುರಾಣ ಹೇಳ್ತಿರು, ಶಾಸ್ತ್ರ ಬಿಡಿಸ್ತಿರು. ಹೌದು, ಇಲ್ಲಿ 10,000 ಜನ ಕೂತಂಗಾಗ್ಯದ. ಸಿದ್ಧ ಎಲ್ಲಿದ್ದಿ ಅಂತ ಹೇಳಿ ಜಾಜದೊಳಗ ಕುತ್ತಿಗೆಗೆ ನೀರು ಬಂದವ. ಒಂದು ಮಗನಿಗೆ ತಗೊಂಡು ಒದರ್ಯಾಳ. ಸಿದ್ಧಾರೂಢರು ಇಲ್ಲಿ ಪುರಾಣ ಹೇಳುವಳಗ ಶಾಟ್ ಹೊಡೆದಂಗ ಐತತ್ ನೋಡ್ರಿ ಹುಬ್ಳಿ ಒಳಗ. ಅಲ್ಲಿ ಹೋದ್ರದ್ದು ಮಾತಾ ಹಿಂಗ ಮಾಡಿ ಹಿಂಗ ಮಾಡ್ದತ್ತ. 10,000 ಜನ ಕೂತದ. ಹಿಂಗ ಮಾಡಿ ಹಿಂಗ ಮಾಡ್ದತ್ ಕೈಯ. ಏ ಅಪ್ಪ ಅವ್ರು ಹಿಂಗ್ಯಾಕ್ ಮಾಡಿದ್ರು, ಅಪ್ಪ ಅವ್ರು ಹಿಂಗ್ಯಾಕ್ ಮಾಡಿದ್ರ, ನೀರೇ ಸೋರ್ಲತ್ತಾವ. ಹಿಂಗ ಮಾಡಿ ಹಿಂಗ ಮಾಡಾಟಿ ಕೈ ನೀರು ಸೋರ್ಲತ್ತ. ಹಿಂಗ್ಯಾಕ್ ಮಾಡಿದ್ರ ಅಪ್ಪ ಅವ್ರು ಹಿಂಗ್ಯಾಕ್ ಮಾಡಿದ್ರು. ಜನ ಎದ್ದು ನಿತ್ಯಲ್ಲ, ಏನಿಲ್ಲ ಚಿಂತೆ ಮಾಡ್ಬೇಡ್ರಿ ಎಲ್ಲ ಕುಂಡ್ರಿ ಅಂದ್ರು. ಹೌದು, ಏನಾಗ್ಯದ, ನನ್ನ ಒಬ್ಬಕ್ಕೆ ಶಿಷ್ಯಳು ಜಾಜದೊಳಗ ಮುಣುಗಲಕತ್ತಿಳು. ಹೌದು, ಅದಕ್ಕೆ ಆಕಿಗೆ ಕೈ ಹಿಡಿದು ಹೊರಗೆ ತಂದು ಬಿಟ್ಟಿದ. ಚಿಂತೆ ಮಾಡ್ಬೇಡ್ರಿ ಕುಂಡ್ರಿ ಅಂತ ನಿಮ್ ಶಾಸ್ತ್ರ ಹೇಳ್ಕೊಂಡ್ರಿ. ಅವಾಗ ಹೊಸದ ಯಾನ್ ಮಂದಿಗೆ ತೊಗೊಂಡಿತ್ತಲ್ರಿ ಜಾಜ, ಅದೆಲ್ಲ ಮಂದಿಗೆ ತಂದು ಕಡ್ಯಾಕ ಕೇಳಿಸ್ತಿರತ್ತ. ಈಕಿನೂ ಹೊರಗೆ ಬಂದು ನಿಂತಿರತ್ತ. ಯಾರು? ಸಿದ್ಧಾರೂಢನ ಶಿಷ್ಯಳು ಲಕ್ಷ್ಮೀಬಾಯಿ. ಲಕ್ಷ್ಮೀಬಾಯಿ. ಅವಾಗ ಗಂಡ ಭಾವ ಮೈದನ ಅತ್ತಿ ಮಾವ ಓಡಿ ಬಂದಿರತ್ತ. ನೀ ಹಂಗ ಬಂದೈತಿ. ಹೌದು ಹೌದು ಹೌದು. ಯಾರು ಬಿಡಿಸ್ಯಾರೇನ್ರಿ? ಬಂಧನದೊಳಗಿಂದು ಯಾರು ಬಿಡಿಸ್ಯಾರ? ಬಂಧು ಬಳಗದವರು ಬಂದು ಬಂದುಂಡು ಹೋಗುವರು. ಹೌದಲ್ರಿ, ಗಂಡ ಇದ್ದ, ಭಾವ ಇದ್ದ, ಮೈದನಿದ್ದ, ಅತ್ತಿದ್ದಳು, ಮಾವಿದ್ದ, ಎಲ್ಲಾರು ತಮ್ಮ ಜೀವ ಉಳಿಸುವ ಕಾಲಕ್ಕೆ ಓಡೇ ಹೋಗ್ಯಾರ. ಹೌದು ಹೌದು. ಜಗತ್ತದೊಳಗೆ ಯಾರು ಉಳಿಸದ್ರ ಅಂದ್ರೆ ಗುರುನಾಥ ಮಾತ್ರ ಉಳಿಸದ. ಹೌದು, ಅದಕ್ಕೆ ಇಲ್ಲಿ ಏನ್ ಹೇಳ್ಬೇಕ, ಈ ಸಂಸಾರದಲ್ಲಿ ನಮಗ ಆಪತ್ತು ಕಾಲದಲ್ಲಿ ಎಂತಿಂತ ಕಷ್ಟ ಬಂದ್ರು ಕೂಡ ನಮಗ ಗುರುನಾಥನೇ ನಮ್ಮ ಕೈ ಹಿಡಿತಾನ. ಇನ್ನೊಬ್ಬರು ನಮ್ಮ ಕೈ ಯಾರು ಹಿಡಿಯಲ್ಲ. ನಿಮ್ಮ ಮನೆಗೆ ಯಾರು ಬೀಗರು ಬಿದ್ರು ಬಂದ್ರೆ ನಿಮ್ಮ ಮನ್ಯಾಗ ಚಾ ಕುಡ್ದು ಉಂಡು ನಿಮ್ಮ ಎಲ್ಲಿ ಉಮ್ರಾಣಿ ಬಸ್ ಸ್ಟ್ಯಾಂಡ್ ಬಂದು ನಿಮ್ಮ ಮನೆ ಸುದ್ದಿ ಮುಗಿಸಿ ಬಿಡ್ತಾರೆ. ಉಂಡು ನಿನ್ನ ಮನ್ಯಾಗ ಉಂಡು, ಅದ್ರಾಗ ಉಪ್ಪಿತ್ತು, ಆ ಚಾದಾಗ ಸಕ್ರಿ ಸರಿ ಇಲ್ಲೇ ಮುಟ್ಟಿಸ್ತಾರ ನಿಮ್ಮ ಬಂಧು ಬಳಗದವರು. ಗುರುನಾಥ ಹಂಗಿಲ್ಲ. ಅದಕ್ಕೆ ಹೇಳ್ಯಾರ, ಬಂಧು ಬಳಗದವರು ಬಂದುಂಡು ಹೋಗುವರು, ಬಂಧನ ಕಳಿಯಲ್ಲರಿಯರು ಗುರುವಿನಿಂದ ಬಂಧುಗಳು. ಅವನಂತ ಬಂಧು, ಅವನಂತ ಮಿತ್ರ ಜಗತ್ತದೊಳಗೆ ಯಾರು ಇಲ್ಲ ತಿಳಿ ಹಿಂಗ ವೇದ ಶಾಸ್ತ್ರ ಹೇಳ್ತದ. ಅದಕ್ಕೆ ಇರ್ರಿ, ಅವ್ರು ಬ್ಯಾಡ ಅಂದದಕ್ಕೆ ಮತ್ತೊಂದು 10-15 ಮಿನಿಟ್ ಹೇಳ್ದಂಗಾಯ್ತು. ಹೌದು, ಅದು ಒಂದೇ ಹೇಳಿ ಸುಮ್ಮ ಹಾಡ್ಬೇಕಂತಿದ್ದೀವಿ. ಹಾಡ್ಬೇಕಾಯ್ದೇವು. ಮತ್ತೊಂದು ತುಸು ಮುಂದಕ್ಕೆ ಬತ್ತ ಅವ್ರಿಗೆ ಕ್ಷಮಾ ಬೇಡ್ಕೋರಿ, ಇರ್ಲಿ ಅಂತ. ಅದಕ್ಕೆ ಇರ್ಲಿ, ಅದಕ್ಕೆ ಇನ್ನೊಂದು ಖಾಲಿ ಹಾಡ್ರಿ. ಮತ್ತೆ ಅವ್ರ ಸರ್ಗೊಳ್ದು ಒಂದ್ ಜರ ಮತ್ತೆ ಕೇಳ್ಬೇಕು. ಒಳ್ಳೆ ಆಗಲಿಲ್ರಿ ಅವ್ರದು. ಅದಕ್ಕೆ ಯಾವ ರೀತಿಯಿಂದ ಈ ಜಗತ್ತದಲ್ಲಿ ಮಾಯಾ ಅನ್ನೋದು ಹೆಂಗದ, ಗುಡ್ಡದ. ಆ ಮಾಯಾ ಅನ್ನೋದು ನಮಗೆ ಸುತ್ತಕೊಂಡದ ಜಾಳಿಗೆ. ಆ ಪರಮಾತ್ಮನಲ್ಲಿ ಏನು ಮಾಡಿ ಬಂದಿರಿ? ಬೇಡಿ ಬಂದಿರಿ. ಯಾವ ರೀತಿಯಿಂದ ಬೇಡಿರಿ? ಯಾರಿಗೆ ಏನೇನು ಬೇಡಿರಿ? ಮತ್ತ ಅದೇ ಹೇಳ್ಬೇಕಾಗ್ತದೆ ನಿಮಗೆ.